ಲಕ್ಷ್ಮೀಶ್ವರ ಬ್ರೇಕಿಂಗ್. ಮಹಿಳೆಯ ಕೊರಳಲ್ಲಿದ್ದ 1 ತೊಲೆಯ ಬಂಗಾರದ ತಾಳಿ ಸರ ಕದ್ದ ಕಳ್ಳರು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕಿನ ಅಕ್ಕಿಗುಂದ ಗ್ರಾಮದ ಕೀರ್ತನ ಕನಕರಾಜ್ ಕೊಡ್ಲಿ ಎಂಬ ಮಹಿಳೆ ಅನಾರೋಗ್ಯದಿಂದ ಬಳಲುತ್ತಿದ್ದ ತನ್ನ ಮಗುವಿಗೆ ಚೆಕಪ್ ಮಾಡಿಸಿಕೊಂಡು ಮರಳಿ ಅಕ್ಕಿಗುಂದಕ್ಕೆ ಹೋಗಲು ಬಸ್ ನಿಲ್ದಾಣಕ್ಕೆ ಬಂದಿದ್ದಾಳೆ. ಬಸ್ ನಿಲ್ದಾಣದಲ್ಲಿ ಬಸ್ ಇಲ್ಲದೆ ಇರುವಾಗ ಮಗುವಿಗೆ ಹಾಲು ಸಹ ಕುಡಿಸಿದ್ದಾಳೆ. ನಂತರ ಅಕ್ಕಿಗುಂದಕ್ಕೆ ಬಸ್ ಹಚ್ಚಿದ್ದಾರೆ. ಗದ್ದಲದ ಮಧ್ಯದಲ್ಲಿ ಬಸ್ ಅನ್ನ ಹತ್ತಿದ್ದಾಳೆ. ನಂತರ ಬಸ್ಸು ಹೊರಟ ಸಮಯದಲ್ಲಿ ಮಹಿಳೆ ತನ್ನ ಕೊರಳಲ್ಲಿರುವ ತಾಳಿಯನ್ನ ನೋಡಿಕೊಂಡಿದ್ದಾಳೆ. ಕೊರಳಲ್ಲಿ ತಾಳಿ ಇಲ್ಲದೆ ಗಾಬರಿಯಾಗಿ ಆ ಕಡೆ ಈ ಕಡೆ ನೋಡಿದಾಗ ಕೆಳಗಡೆ ಕರಿಮಣಿಗಳು ಬಿದ್ದಿದ್ದವು. ಇದನ್ನು ನೋಡುತ್ತಲೇ ಗಾಬರಿಯಿಂದ ಮಹಿಳೆ ಮನೆಗೆ ಹೋಗಿ ಅಳುತ್ತಾ ಕೂತಿದ್ದಾಳೆ. ಮನೆಯವರೆಲ್ಲರೂ ಸೇರಿ ಸಮಾಧಾನಪಡಿಸಿ ಪೊಲೀಸ್ ಠಾಣೆಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ವರದಿ ವೀರಣ್ಣ ಹಡಪದ, ನಮ್ಮ ಲಕ್ಷ್ಮೀಶ್ವರ. ಕನಕರಾಜ್ ಕೊಡ್ಲಿ, ನಮ್ಮ ಊರು ನವೇಬಾವನೂರು, ಸಿರಟ್ಟಿ ತಾಲೂಕು. ನಾನು ತವ್ರ ಮನೆಗೆ ಡೆಲಿವರಿ ಬಂದಿದ್ದೆ ಅಕ್ಕಿಗುಂದಕ್ಕೆ. ನನ್ನ ಮಗ ಆರಾಮಿದ್ದಕ್ಕೆ ಲಕ್ಷ್ಮೀಶ್ವರ ದವಾಖಾನೆಗೆ ಹೋಗಿದ್ದೆ. ಅಲ್ಲಿ ಸೀಟ್ನಲ್ಲಿ ಕುತ್ಕೊಂಡು ಮಗುಗೆ ಹಾಲು ಕುಡ್ಸತ್ತಿದ್ದೆ. ನಮ್ಮ ಅಕ್ಕಿಗುಂದ ಬಸ್ ಹತ್ತಿದ್ರು. ಬಸ್ ಹತ್ತಕ್ಕಂತ ಹೇಳಿ ಬಂದೆ. ನಾನು ನನ್ನ ತಾಳಿ ನೋಡಿದೆ, ತಾಳಿನ ಇದ್ದಿದ್ದಿಲ್ಲ. ಅಲ್ಲೆಲ್ಲ ಕರೆ ಮಾಡಿ ಬಿದ್ದವು ನೋಡು ಅಂತ ಅವ ನೋಡಿಕೊಂಡೆ. ನನ್ನ ತಾಳಿನ ಕಟ್ ಮಾಡ್ಕೊಂಡಾರ, ನನಗೆ ಗೊತ್ತೇ ಇಲ್ಲ. ಅವಾಗ ಮಗು ಹಾಲು ಕುಡ್ಸೋ ಮುಂದೆ ಇತ್ತು, ಆದ್ರೆ ಬಸ್ ಹತ್ತ ಮುಂದೆ ಇದ್ದಿದ್ದಿಲ್ಲ. ಅವಾಗ ನೋಡ್ಕೊಂಡು ನಾವು ಕಂಪ್ಲೇಂಟ್ ಕೊಡ್ಬೇಕಂತ ಮಾಡೀವಿ. ಚೈನ್ ಎಷ್ಟು ಇದು ತಾಳಿ ಸರ ಎಷ್ಟು ಬಂಗಾರದ್ದು ಏನು ಕರೆ ಮಾಡಿದ? ಬಂಗಾರದ್ದು 1 ತೊಲೆ ಇತ್ತು. ನನ್ನ ತಾಳಿ ಕಟ್ ಮಾಡ್ಕೊಂಡು ಹೋಗಾರೆ. ಅಲ್ಲಿ ಬಸ್ ಹತ್ತಬೇಕಾದ್ರೆ ಕಟ್ ಮಾಡ್ಕೊಂಡ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಕುರ್ಚಿ ಮೇಲೆ ಕುಂತ ಕಟ್ ಮಾಡ್ಕೊಂಡ್ರೆ? ಕುರ್ಚಿ ಮೇಲೆ ಕುಂತ ಮಾಡ್ಕೊಂಡಿಲ್ಲ. ಮಗುಗೆ ಹಾಲು ಕುಡ್ಸೋ ಮುಂದೆ ಇತ್ತು, ಬಸ್ ಹತ್ತ ಮುಂದೆ ಕಟ್ ಮಾಡ್ಕೊಂಡ್ರೆ. ಅಲ್ಲಿ ಯಾರು ದುಡ್ಡಾಡೋದು ಗದ್ಲಿತ್ತು ಬಸ್? ಗದ್ಲಿತ್ತು.